ಆತ್ಮೇರೆ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಟಿ ಮುಲಿಗರಿ ಎಂ ಬಿ ಲೋಕೇಶ್ ಮಾತಾಡ್ತಾ ಇದ್ದೇನೆ. ಇವತ್ತಿನ ಒಂದು ರಾಜಕೀಯ ವಿಶ್ಲೇಷಣೆಯಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಆ ಪಕ್ಷದ ವಿಚಾರವಾಗಿ, ಆ ಸಂಘಟನೆಯ ವಿಚಾರವಾಗಿ ಕುರಿತು ಮಾತಾಡೋಣ, ಅದೇ ರೀತಿ ವಿಶ್ಲೇಷಿಸೋಣ. ನಿಜವಾಗ್ಲೂ ಅದ್ಭುತ. ನಾನು ಪ್ರಪಂಚದ 7 ಅದ್ಭುತಗಳನ್ನು ನಾವು ಕೇಳ್ತೀವಿ, ಆದರೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಅಂತಕ್ಕಂಥದ್ದು ಇದ್ದಕ್ಕಿದ್ದಾಗೆ ಜ್ವಾಲಾಮುಖಿ ಸ್ಫೋಟಗೊಂಡಂಗೆ ಇಡೀ ಭಾರತ ದೇಶಾದ್ಯಂತ ಸಾಮಾಜಿಕ ಜಾಲತಾಣದ ಮೂಲಕ, ಅದೇ ರೀತಿ ಇನ್ಸ್ಟಾಗ್ರಾಮಲ್ಲಿ ಒಂದೇ ಒಂದು ಸಾಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ಒಂದು ಭಾರತೀಯ ಜನತಾ ಪಾರ್ಟಿಯನ್ನೇ ವ್ಯಂಗ್ಯವಾಗಿ ಹಾಕಿ, ನಮ್ಮ ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರು ಹೇಳಿದ ಮಾತನ್ನು ಒಂದು ಅಣಕಿಸುವ ರೀತಿ ಹಾಕಿ ಇದು ಚಾಲ್ತಿಗೆ ಬಂದಿತ್ತು. ನಿಜ, ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಅಭಿಜಿತ್ ರವರು ಎಲ್ಲೋ ಆ ದೂರದ ಅಮೇರಿಕಾದಲ್ಲಿ ಕುಂತ್ಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದ್ದು. ಆದರೆ ನನಗೆ ಒಂದು ಪರಮಾಶ್ಚರ್ಯ ಅಂದರೆ, ಈ ವ್ಯಕ್ತಿ ಒಬ್ಬ ದೊಡ್ಡ ಸಿನಿಮಾ ಸ್ಟಾರೂ ಅಲ್ಲ, ಕೋಟ್ಯಾಧಿಪತಿನೂ ಅಲ್ಲ, ಅದೇ ರೀತಿ ಏನು ಒಬ್ಬ ರಾಜಕೀಯ ಕುಟುಂಬದಿಂದ ಬಂದಿದ್ದಾನ, ಒಬ್ಬ ಜನಪ್ರಿಯ ರಾಜಕಾರಣಿಯ ಮಗನ, ಯಾವುದೂ ಇಲ್ಲ. ಇದ್ದಕ್ಕಿದ್ದಾಗೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ, ಒಂದು ವೆಬ್ಸೈಟ್ನಲ್ಲಿ ಅದನ್ನು ಅಪ್ಲೋಡ್ ಮಾಡಿದ ತಕ್ಷಣ ಹಿಂಗೆ ಲಕ್ಷಾಂತರ ಜನ, ಕೋಟಿ ಜನ ಫಾಲೋವರ್ ಆದರು ಅಂದರೆ ನಿಜಕ್ಕೂ ಆಶ್ಚರ್ಯ ಅಲ್ವಾ? ಇವತ್ತು ಜನಗಳನ್ನ ಕರ್ಸೋಕ್ಕೆ ನಮ್ಮ ರಾಜಕಾರಣಿಗಳು ಪಡೋ ಕಷ್ಟ ನೋಡಿದ್ರೆ ಅಯ್ಯೋ ಅನಿಸುತ್ತೆ. ಹಬ್ಬಕ್ಕೆ ದುಡ್ಡು ಕೊಡಬೇಕು, ಯಾವುದೇ ಕಾರ್ಯಕ್ರಮಕ್ಕೆ ದುಡ್ಡು ಕೊಡಬೇಕು, ಬರೋಕ್ಕೆ ಹೋಗೋಕ್ಕೆ ಇದಕ್ಕೆಲ್ಲ ದುಡ್ಡು ಕೊಡಬೇಕು. ಯಾರೋ ಪುಣ್ಯಾತಮರು ಅಪರೂಪಕ್ಕೆ ಆ ಘಟನೆಯನ್ನು ಮಾತಾಡೋದು ಸುಮ್ಮನೆ ಪ್ರಯೋಜನ ಇಲ್ಲ. ರಾಜಕಾರಣ ಅಂದಮೇಲೆ ದುಡ್ಡು ಇರಲೇಬೇಕು. ಅದೇ ರೀತಿ ಒಂದು ಸಂಘಟನೆ ಹೆಸರು ಹೇಳ್ಕೊಂಡು ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಬಂದ ತಕ್ಷಣ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಫಾಲೋ ಆಗ್ತಾರೆ. ಅದೇ ರೀತಿ ಈ ಹಳ್ಳಿ ಜನಕ್ಕೆ, ಈ ತಳಮಟ್ಟದ ಜನಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿ ಗೊತ್ತಿಲ್ಲ. ಈ ಸಾಮಾಜಿಕ ಜಾಲತಾಣದಲ್ಲಿರೋರಿಗೆ ಈ ಟಿ ವಿ ಮಾಧ್ಯಮದಲ್ಲಂತೂ ವೈಭವೀಕರಿಸ್ಬಿಡ್ತು. ಏನಪ್ಪ ಇಷ್ಟೊಂದು ಒಬ್ಬ ರಾಜಕಾರಣಿ ಎಷ್ಟೆಲ್ಲ ಕಷ್ಟ ಬೀಳ್ತಾರೆ, ಒಬ್ಬ ಸಂಘಟಕರು ಎಷ್ಟು ವರ್ಷಗಳ ಕಾಲ ಪಡ್ತಾರೆ, ಅವರು ಎಂತೆಂಥ ಮಾತುಗಳನ್ನ ಆಡ್ತಾರೆ ಸಾಮಾಜಿಕ ಜಾಲತಾಣದಲ್ಲಿ. ಅವ್ರಿಗೆ ಲಕ್ಷ ಫಾಲೋವರ್ಸ್ ಇರಲಿ, 1000 ಇರಲಿ, 100 ಜನ ಕೆಲವ್ರಿಗೆ ಪ್ರಾಮಾಣಿಕವಾಗಿ ಹೋರಾಟ ಮಾಡಿ ಜೈಲು ಸೇರಿ ಈ ಮಣ್ಣು, ಜಲ, ರಾಜಕೀಯ ವಿಚಾರವಾಗಿ ಹಲವಾರು ಹೋರಾಟ ಮಾಡಿದಂಥ ಪುಣ್ಯಾತ್ಮರಿಗೆ ಇಷ್ಟು ಜನ ಇದ್ದಕ್ಕಿದ್ದಂಗೆ ವರ್ಷಾನುಗಟ್ಟಲೆ ಯಾರು ಸೇರೋದು ತುಂಬ ಸಂಕಷ್ಟ. ಅಂಥದ್ರಲ್ಲಿ ಅಭಿಜಿತ್ ಅಂತ ಒಬ್ಬ ವ್ಯಕ್ತಿಗೆ ಬರೀ ವೆಬ್ಸೈಟಲ್ಲಿ, ಒಬ್ಬ ಸಾಮಾಜಿಕ ಜಾಲತಾಣದಲ್ಲಿ ಅಷ್ಟು ಜನ ಫಾಲೋವರ್ ಆಯ್ತಾರೆ ಅಂದರೆ ನನಗೆ ಒಂದು ವೈಯಕ್ತಿಕವಾಗಿ ನಿಜವಾಗ್ಲೂ ಆಶ್ಚರ್ಯ ಅಂದರೆ ಇನ್ನೇನು. ಒಬ್ಬ ಪ್ರಧಾನಮಂತ್ರಿಯವರ ಕುಟುಂಬದ ಮಗನ ಏನೂ ಅಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿ ಚಾಲ್ತಿ ಬರಬೇಕಾದ್ರೆ ಅವನು ಹೋರಾಟ ಇರಬೇಕು, ಅವನದೇ ಆದಂಥ ಈ ಸಮಾಜಕ್ಕೆ ಕೊಡುಗೆ ಇರಬೇಕು. ಹಲವಾರು ಹೋರಾಟಗಳನ್ನ ನಡೆಸಿದಂಥವ್ರು 100 ಜನ 200 ಜನ ಒಂದು ಕರ್ಕೊಬರೋದಕ್ಕೆ ಸುಸ್ತು ಹೊಡೆದೋಗ್ತಾರೆ. ಅಂಥದ್ದಲ್ಲಿ 1000 ಜನ ಸೇರಿಸಿ ಇಂಥವೆಲ್ಲ ನಾವು ಹೋರಾಟ ಮಾಡೋಕ್ಕೆ ಸಾಧ್ಯನಾ? ಈ ರೀತಿ ಒಂದು ಪ್ರಶ್ನೆ ಪ್ರತಿಯೊಬ್ಬರಿಗೂ ಉದ್ಭವ ಆಗೋದು ಸಹಜ. ಅವರು ನೀಟ್ ಪರೀಕ್ಷೆಯ ವಿರುದ್ಧ ಲೀಕ್ ಅಂದರೆ ಪತ್ರಿಕೆಯು ಲೀಕ್ ಆಯಿತು, ಅದರಲ್ಲಿ ಆತ್ಮಹತ್ಯೆಗಳಾದೋ, ಇದ್ರ ಬಗ್ಗೆ ಹೋರಾಟ ಮಾಡಲಿ, ತಕರಾರಿಲ್ಲ. ಆದರೆ ಹೋರಾಟ ನೆಪದಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಬೇರೆಯವ್ರು ಸೇರ್ಕೋಬಾರ್ದು. ಆದರೆ ವಿರೋಧ ಪಕ್ಷಗಳು ಕೇಳಲೇಬೇಕು. ನಮ್ಮ ಗೌರವಾನ್ವಿತ ವಿರೋಧ ಪಕ್ಷ ನಾಯಕರಾದಂಥ ರಾಹುಲ್ ಗಾಂಧಿಯವರು ಈಗ ಒಂದು 2-3 ದಿವಸದ ಹಿಂದೆ ಪ್ರಧಾನಮಂತ್ರಿಯವರ ನಿವಾಸದ ಎದುರು ಇದ್ದಕ್ಕಿದ್ದಂಗೆ ಅಲ್ಲಿ ಒಂದೇ ಸಾರಿಗೆ ಪ್ರತಿಭಟನೆ ಕೂರಿಸ್ಬಿಟ್ರು. ಕೂರಲಿ, ವಿರೋಧ ಪಕ್ಷ ನಾಯಕರು, ಆಡಳಿತ ಪಕ್ಷ ಹೇಳಿದ್ದೆ ಸುಪ್ರೀಂ ಅಲ್ಲ, ಅವರು ಮಾಡೋ ಕಾರ್ಯಗಳೇ ಸುಪ್ರೀಂ ಅಲ್ಲ, ಅದನ್ನು ವಿರೋಧ ಮಾಡುವಂಥದ್ದೇ ವಿರೋಧ ಪಕ್ಷ, ಅವರನ್ನು ತಿದ್ದಿ ನಡೆಸುವಂಥದ್ದೇ ವಿರೋಧ ಪಕ್ಷ. ನಿಜವಾಗ್ಲೂ ರಾಹುಲ್ ಗಾಂಧಿಯವ್ರಿಗೆ ಒಂದು ಸೆಲ್ಯೂಟ್ ಹೇಳ್ತೀನಿ. ಯಾಕೆ ಗೊತ್ತಾ? ನಿಮ್ಗೆ ಯಾಕೆ ಈಗ ನೀಟು ಪೇಪರ್ ಲೀಕ್ ಆಯಿತು, ಪುನಃ ಪರೀಕ್ಷೆ ಆಯಿತು, ಪುನಃ ಇನ್ನೊಂದು ಎಕ್ಸಾಮ್ ಆಗಿ ಆ ರಿಸಲ್ಟ್ ಎಲ್ಲ ಬಂದು ಅಡ್ಮಿಷನ್ಸ್ ಎಲ್ಲ ಆಗುವಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರು ಇಷ್ಟು ದಿವಸ ಎಲ್ಲೋಗಿದ್ರು? ನನಗಿದು ಯಕ್ಷ ಪ್ರಶ್ನೆ. ವಿದ್ಯಾರ್ಥಿಗಳು ಹೋರಾಟ ಮಾಡಲಿ, ಕಾಕ್ರೋಚ್ ಜನತಾ ಪಾರ್ಟಿ ಹೋರಾಟ ಮಾಡಲಿ, ಆಗಲಿ, ವಿರೋಧ ಪಕ್ಷ ನಾಯಕರು ಆ ಪೇಪರ್ ಲೀಕ್ ಔಟ್ ಆದ ತಕ್ಷಣವೇ ಆ ಒಂದು 2-3 ದಿನದಲ್ಲೇ ತಮ್ಮ ಹೋರಾಟವನ್ನು ಮುಂದುವರಿಸಬೇಕಾಗಿತ್ತು.
ಎಲ್ಲೋ ಇತ್ತೀಚೆಗೆ ನಾನು ಮಾಧ್ಯಮಗಳಲ್ಲಿ ಮತ್ತು ಸುದ್ದಿ ಮಾಧ್ಯಮಗಳಲ್ಲಿ ನಾವು ನೋಡ್ತೀವಿ, ಕೇಳಲ್ಪಡ್ತೀವಿ, ಅವರು ರಾಹುಲ್ ಗಾಂಧಿಯವರು ವಿದೇಶ ಪ್ರವಾಸವನ್ನು ಕೈಗೊಂಡಿದ್ದರು. ಈ ಇದೆಲ್ಲ ನಡೆದು ಮಾಮೂಲಿ ಎಕ್ಸಾಮ್ ಎಲ್ಲ ಆಗಿ, ಪರೀಕ್ಷೆ ಎಲ್ಲ ಆಗಿ ಎಲ್ಲ ಮುಗಿದಾದ್ಮೇಲೆ ಇವರು ಹೋರಾಟವನ್ನು ಸ್ಟಾರ್ಟ್ ಮಾಡಿದ್ಮೇಲೆ ಇದ್ದಕ್ಕಿದ್ದಂಗೆ ಈಗ ಬಂದರೆ ಈಗ ಜ್ಞಾನೋದಯ ಆಯ್ತೇನೋ ಅಂತ ನನಗೆ ಒಂದು ಅನಿಸಿಕೆ. ಯಾಕೆಂದರೆ ವಿರೋಧ ಪಕ್ಷ ನಾಯಕರು ಕಾಯ್ತಾ ಇರ್ತಾರೆ ಒಂದು ಘಟನೆನ. ಅವರು ಹೋರಾಟ ಮಾಡೋದು ಸರಿ, ನ್ಯಾಯ ಕೇಳೋದು ಸರಿ, ಅದು ಇಷ್ಟು ತಡವಾಗಿ ಯಾಕೆ ಇದ್ದರು? ಇಷ್ಟು ಸಾವಿರಾರು ಜನ ಸೇರಿದ ಮೇಲೆ ಎಲ್ಲರೂ ಉಪವಾಸ ಸತ್ಯಾಗ್ರಹ ಕೂತ್ಕೊತವ್ರೆ ಪ್ರಮುಖರು ಅಂತಂದಮೇಲೆ ಅವರು ಇದಕ್ಕೆ ಕರೆಯನ್ನು ಕೊಡ್ತಾವ್ರಲ್ಲ, ಹಿಂಗೆ ನಿಜಕ್ಕೂ ಇದು ಆಶ್ಚರ್ಯ. ಆದರೆ ನಮ್ಮ ಹೋರಾಟ ಮಾಡಬೇಕು, ಎಲ್ರಿಗೂ ಹಕ್ಕಿದೆ. ಆಡಳಿತ ಪಕ್ಷ ಹೇಳಿದ್ದೇ ಸುಪ್ರೀಂ ಅಲ್ಲ. ಅದೇ ರೀತಿ ನಾವು ಹೋರಾಟ ಮಾಡಬೇಕಾದ್ರೆ ಕಾನೂನನ್ನ ಕೈಗೆತ್ಕೊಳ್ಬಾರ್ದು. ಅದೇ ರೀತಿ ರಾಷ್ಟ್ರಕ್ಕೆ ಅಂದರೆ ನಾವು ಹುಟ್ಟಿರ್ತಕ್ಕಂಥ ದೇಶದ ಬಗ್ಗೆ ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಬಾಯಿ ಬಂದಂಗೆ ಮಾತಾಡಬಾರ್ದು. ಅಂದರೆ ದೇಶ ವಿಚಾರವಾಗಿ ಅಂತಲ್ಲ, ನಾವು ಅಲ್ಲಿ ನುಗ್ತೀವಿ, ಇಲ್ಲಿ ನುಗ್ತೀವಿ, ಇದು ಬಂದ್ ಮಾಡ್ತೀವಿ, ಅದು ಬಂದ್ ಮಾಡ್ತೀವಿ ಅಂದರೆ ನಮ್ಮ ದೇಶದ ಕಾನೂನು ತುಂಬ ಕಠಿಣವಾಗಿದೆ. ಒಳ್ಳೊಳ್ಳೆ ಅಧಿಕಾರಿಗಳು ಇದ್ದಾರೆ. ಇದು ಪಕ್ಕಕ್ಕಿಡುವ. ಏನೋ ವಿರೋಧ ಪಕ್ಷದ ನಾಯಕರು ಈಗಲಾರ ಎಚ್ಚೆತ್ತವ್ರೆ, ಆದರೆ ಬೇಗ ಎಚ್ಚೆತ್ಕೊಳ್ಬೇಕಾಯಿತು ಅನ್ನೋದು ಎಲ್ಲರ ಒಂದು ಮಾತು. ಕಾಕ್ರೋಚ್ ಜನತಾ ಪಾರ್ಟಿ ಇಷ್ಟು ಬೇಗ ಚಾಲ್ತಿಗೆ ಬಂದು ಇಷ್ಟು ಜನನೇ ಹೆಂಗೆ ಆಕರ್ಷಣೆ ಮಾಡ್ತು? ಎಂತೆಂಥ ಅತಿರಥ ಮಾರತ್ರ ಒಂದು ಪಕ್ಷ ಕಟ್ತೀವಿ ಅಂತ, ಅದರಲ್ಲೂ ನಮ್ಮ ಗೌರವಾನ್ವಿತರಾದಂಥ ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡರು, ಶರದ್ ಪವಾರ್ ಅವರು, ಲಾಲೂ ಪ್ರಸಾದ್ ಯಾದವ್ ಅವರು, ನಿತೀಶ್ ಕುಮಾರ್ ಅವರು, ನವೀನ್ ಪಟ್ನಾಯಕ್ ಅವರು ಈಗ ಹೇಳ್ತಾ ಹೋಯ್ತಾ ಇದ್ದರೆ ಒಂದು ಉದ್ದಿನ ಸಾಲೆ ಇದೆ. 50 ವರ್ಷ 40 ವರ್ಷ ಒಂದು ಪಕ್ಷವನ್ನು ಕಟ್ಟಿ ಇಷ್ಟು ಜನನ ಸೇರಿಸೋದಕ್ಕೆ ಸಾಕಪ್ಪ ಸುಖ ಅನಿಸ್ಬಿಡ್ತದೆ. ಅಂತರದಲ್ಲಿ ಅಭಿಜಿತ್ ಅನ್ನುವ ವ್ಯಕ್ತಿ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಇಷ್ಟು ಜನ ಬರ್ತಾವ್ರೆ ಅಂದರೆ ಇದರ ಹಿನ್ನೆಲೆ ಏನು? ಇದನ್ನೇ ಕೇಂದ್ರ ಸರ್ಕಾರ ಪತ್ತೆ ಹಚ್ಚಬೇಕು. ಈ ವ್ಯಕ್ತಿ ಎಷ್ಟು ವರ್ಷದಿಂದ ತಯಾರಿ ನಡೀತಾ ಇತ್ತು, ಇದರಿಂದ ಯಾರ್ಯಾರಿದ್ದಾರೆ ಅಂತ ಇದು ಮಾಡಬೇಕಾಯಿತು. ಲಕ್ಷಾಂತರ ಜನ ಇನ್ಸ್ಟಾಗ್ರಾಮಲ್ಲಿ ಸರ್ಕಾರದ ಪರ ಆಗ್ತಾರೆ, ವಿರೋಧ ಆಗ್ತಾರೆ, ವಿರೋಧ ಪಕ್ಷದ ನಾಯಕರುಗಳನ್ನ ಟೀಕೆ ಮಾಡ್ತಾರೆ. ಅದೇ ರೀತಿ ಶಾಸಕರಾಗಬೇಕು, ಸಂಸದರಾಗಬೇಕು ಅಂತ ಹಲವಾರು ಜನ ಇಷ್ಟಪಡುವಂಥವ್ರು ನಾನಾ ಕಸರತ್ತನ್ನು ಮಾಡ್ತಾರೆ. ಅಂಥವರು ಇಷ್ಟು ಜನ ದೇಶದಲ್ಲಿ ಇದ್ಕೊಂಡು ಆಗದೆ ಇರ್ತಕ್ಕಂಥದ್ದು ಎಲ್ಲೋ ದೂರದ ಅಮೇರಿಕದಲ್ಲಿ ಕೂತ್ಕೊಂಡು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಆಗ್ತಾಯಿದ್ದಕ್ಕೆ ಈ ರೀತಿ ಎಲ್ಲ ಇದ್ದಕ್ಕಿದ್ದಂಗೆ ಆಗೋಯ್ತು. ಅದೇ ರೀತಿ ಏನು ಎಲ್ಲ ಮಾಧ್ಯಮಗಳಲ್ಲಿ ಪ್ರಸಾರ ಆಗೋಯ್ತು. ಸಾಮಾನ್ಯ ಜನಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿ ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಸೋಷಿಯಲ್ ಮೀಡಿಯಾದವ್ರು ಮಾತ್ರ ಗೊತ್ತು. ನಿಜಕ್ಕೂ ಅಭಿಜಿತ್ರವರು ಈ ರೀತಿ ಇನ್ಸ್ಟಾಗ್ರಾಮ್ ಫಾಲೋನ ಇಷ್ಟು ಜನ ಫಾಲೋ ಮಾಡಿ ಈ ರೀತಿ ಒಂದು ಶಿಕ್ಷಣದ ವಿಚಾರವಾಗಿ ಹೋರಾಟ ಮಾಡ್ತಾವ್ರೆ ಅಂತಂದರೆ ನಿಜಕ್ಕೂ ಅತ್ಯದ್ಭುತ. ಹೋರಾಟ ಎಲ್ಲರಕ್ಕೂ, ಕಳೆದು ಹೋದ ಜೀವನ ತರೋಕ್ಕಾಗಲ್ಲ. ಆಡಳಿತ ಪಕ್ಷದ್ದು ಸುಪ್ರೀಂ ಅಲ್ಲ, ವಿರೋಧ ಪಕ್ಷದ ನಾಯಕರು ಅದನ್ನು ತಿದ್ದಬೇಕು. ಆದರೆ ಇವರು ತುಂಬ ತಡವಾಯಿತು ಅಂತ ಅನಿಸುತ್ತೆ. ಅದೇ ರೀತಿ ಇವರು ಯಾವ ರೀತಿ ಈ ರೀತಿ ಜನ ಸೇರೋಕ್ಕೆ ಕಾರಣ ಏನು? ಇಷ್ಟು ಬೇಗ ಸಾಮಾಜಿಕ ಜಾಲತಾಣದಲ್ಲಿ ಲಕ್ಷಾಂತರ ಜನ ಅವರೇ, ಅವರು ಎಂತೆಂಥ ಮಾತಾಡೋರವ್ರೆ, ಎಂತೆಂಥ ಭಾಷಣ ಮಾಡೋರವ್ರೆ. ಈತ ಜನಪ್ರಿಯ ಚಿತ್ರತಾರೆಯಲ್ಲ, ಇಲ್ಲ ರಾಜಕಾರಣಿಯ ಕುಟುಂಬದವನಲ್ಲ, ಅಥವಾ ಯಾವುದೋ ಒಬ್ಬ ಹೆಸರಾಂತ ಕ್ರೀಡಾಪಟುವಲ್ಲ. ಓಲಿ ಜನರ ಜೊತೆಲಿ ನಿಂತು ಹೋರಾಟವನ್ನು ಮಾಡೋನೇ ಹಲವಾರು ವರ್ಷದಿಂದ ಭಾರಿ ಜನಪ್ರಿಯತೆ ಆಗಿದ್ದ ಅಂತನ್ನುವಂಥದ್ದು ಇಲ್ಲ. ಎಂತೆಂಥ ಚಿತ್ರನಟರು ಯಾರೋ ಬೆರಳೆಣಿಕೆ ಸಕ್ಸಸ್ ಆಗಿರೋದಷ್ಟೇ. ನಿಜಕ್ಕೂ ಕಾಕ್ರೋಚ್ ಜನತಾ ಪಾರ್ಟಿಯ ವಿಚಾರವಾಗಿ ನನಗಂತೂ ಒಂದು ರೀತಿಯ ಏನು ಈ ರೀತಿ ಆಗೋಕ್ಕೆ ಸಾಧ್ಯ ಹೆಂಗೆ ಅಂತ ಅನ್ನೋದು ನನಗೆ ನಾನೇ ಪ್ರಶ್ನೆ ಆಗ್ತಾಯಿದ್ದೀನಿ. ಇದನ್ನು ಕೇಂದ್ರ ಸರ್ಕಾರಗಳೇ ಆಗಲಿ, ರಾಜ್ಯ ಸರ್ಕಾರ ಆಗಲಿ ಇದ್ರ ಹಿನ್ನೆಲೆಯನ್ನು ಪತ್ತೆ ಹಚ್ಚಬೇಕು ಅಂತ ನಾನು ಕೇಳ್ಕೊತಾ, ಕಾಕ್ರೋಚ್ ಜನತಾ ಪಾರ್ಟಿಗೆ ಇಷ್ಟು ಜನ ಹೋಗಿದ್ದಾರೆ ಅಂತಂದರೆ ಇದೊಂದು ಏನು ಮಿರಾಕಲ್ಲು ಅಂತಲೇ ಹೇಳ್ತಾ ಈ ಒಂದು ವಿಶ್ಲೇಷಣೆಯನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ನಮಸ್ಕಾರಗಳು. ಇಂತಿ ನಿಮ್ಮ ಪ್ರೀತಿಯ ಟೀಮ್ ಮಲಿಯರಿ ಎಂಬಿ ಲೋಕೇಶ್.